ಗ್ರಾಮ ಪಂಚಾಯಿತಿ ಸದಸ್ಯರು ವೈಯಕ್ತಿಕ ದ್ವೇಷವನ್ನ ಮರೆತು ಗ್ರಾಮಗಳ ಅಭಿವೃದ್ಧಿ ಹಾಗೆ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯವನ್ನ ನೀಡುವಂತೆ ಶಾಸಕರಾದ ಟಿ ರಘುಮೂರ್ತಿ ಕಿವಿ ಮಾತನ್ನ ಹೇಳಿದರು. ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದಲ್ಲಿ ವರ್ಗ 1 ಹಾಗೂ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ನೂತನ ಗ್ರಾಮ ಪಂಚಾಯಿತಿಯ ಕಚೇರಿಯ ಕಟ್ಟಡ, ಗ್ರಂಥಾಲಯದ ಕಟ್ಟಡಗಳ ಉದ್ಘಾಟನೆ ಹಾಗೂ 50 ವಿಕಲಚೇತನರಿಗೆ ಹೊಲಿಗೆ ಯಂತ್ರ ವಿತರಿಸಿ ಮಾತನಾಡಿದಂತಹ ಅವರು, ಗ್ರಾಮ ಪಂಚಾಯಿತಿ ಕಚೇರಿಗೆ ಬರುವಂತಹ ಸಾರ್ವಜನಿಕರನ್ನ ಅಲೆದಾಡಿಸದೆ ಕೆಲಸವನ್ನ ಮಾಡಿಕೊಡಬೇಕು ಹಾಗೂ ಕಟ್ಟಕಡೆಯ ವ್ಯಕ್ತಿಗಳನ್ನ ಗುರುತಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ತಿಳಿಸಿದರು. ಕಟ್ಟಡ ಬಹಳಷ್ಟು ಅತ್ಯಂತ ಅವಶ್ಯಕದ ಆದಂತ ಒಂದು ಕಟ್ಟಡ. ಯಾಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡ ಇರಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡ್ಬೇಕಂದ್ರೆ ನಮಗೆ ಕುತ್ಕೊಳ್ಳಿಕ್ಕೆ, ನಮಗೆ ಮನೆ ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಬಯಸ್ತೀವಿ ಒಂದು ಜೀವನ ಮಾಡಲಿಕ್ಕೆ, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳನ್ನು ಕಟ್ಟಲಿಕ್ಕೆ ಅತ್ಯಂತ ಅವಶ್ಯವಾದ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ. ಬಹುಶಃ ಇನ್ನು ಹೊಸ ಆಸ್ಪತ್ರೆ ಕಟ್ಟಡ ಈಗಾಗಲೇ ಸಿದ್ಧಗೊಂಡು ಸುಮಾರು 5-6 ತಿಂಗಳಾಯಿತು. ಅದನ್ನು ನಾವು ಉದ್ಘಾಟನೆ ಮಾಡಬೇಕು. ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ, ಯಾಕಂದರೆ ಅದು ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಬೇಕು. ಹಾಗಾಗಿ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ, ಅದನ್ನು ಉಪಯೋಗಿಸ್ಕೋಬೋದು. ಹಾಗಾಗಿ ಯಾರನ್ನು ಕೂಡ ಏನಪ್ಪ ಕಟ್ಟಡ ಆಯಿತು ಉಪಯೋಗ ಬಂದಿಲ್ಲ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ಹಳೆಯ ಕಟ್ಟಡದ ಜೊತೆಗೆ ನಿಮ್ಗೆ ಏನು ಉಪಯೋಗ ಆಗಬೇಕು ಅದನ್ನು ಮಾಡಿ ಸ್ವಲ್ಪ ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಸಾಕು. ಎಲ್ಲ ಉಪಯೋಗಿಸ್ಕೊಳ್ಳೋದು ಗೊತ್ತಾಯ್ತಾ? ಹಾಗಾಗಿ ಅದನ್ನು ಸ್ವಲ್ಪ ತಡ ಆಗಿದೆ. ನಿಮಗೆಲ್ಲ ಗೊತ್ತಿರುವಂತೆ ಈ ತಾಲೂಕಿನಲ್ಲಿ ಆದಂಥ ಏನು ಕುಡಿಯೋ ನೀರಿನ ಯೋಜನೆ, ನಮ್ಮ ರಂಗಸ್ವಾಮಿ ತುಂಗಭದ್ರಾ ನೀರಿನ ಯೋಜನೆ ಸುಮಾರು 261 ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು. ಯಾಕಂದರೆ ಇಲ್ಲಿ ಚಳ್ಳಕೆರೆ ತಾಲೂಕು ತುಂಗಭದ್ರಾ ನೀರಿನ ಯೋಜನೆ 4 ತಾಲೂಕುಗಳಿಗೆ ಸಂಬಂಧಪಟ್ಟ ಯೋಜನೆ. ಅದು ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತು ಪಾವಗಡ 4 ತಾಲೂಕುಗಳ ಜೊತೆಗೆ ನನ್ನ ಕ್ಷೇತ್ರದ ಚಳ್ಳಕೆರೆ ಕ್ಷೇತ್ರದ ತುರುನೂರು ಹೋಬಳಿಗೂ ಕೂಡ 6 ಪಂಚಾಯತಿಗೂ ಕೂಡ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ. ಈಗಾಗಲೇ ಎಲ್ಲ ಟೆಸ್ಟಿಂಗ್ ಕೂಡ ಆಗಿದೆ. ಬಹುಶಃ ಅದಕ್ಕೋಸ್ಕರ ಇಲ್ಲ ಕೆಲವು ಹಳ್ಳಿಗಳು ಮಾತ್ರ ಟೆಸ್ಟಿಂಗ್ ಆಗಬೇಕು ತುತ್ತೂರು ಹೋಬಳಿನಲ್ಲಿ. ಹಾಗಾಗಿ ಅದನ್ನು ಮುಗಿದ ತಕ್ಷಣ ಅಂದರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ, ನೀವು ಹೇಳಿದ್ರೆ ಮಾರ್ಚ್ ಒಳಗೆ ಇರ್ತಲ್ಲ, ಖಂಡಿತವಾಗ್ಲೂ ಮಾರ್ಚ್ ಒಳಗೆಲ್ಲ, ಇನ್ನೊಂದು ತಿಂಗಳಲ್ಲಿ ಬಹುಶಃ ಜನವರಿ ಫಸ್ಟ್ ವೀಕಲ್ಲಿ ಇರ್ಬೋದು ಅಥವಾ ಜನವರಿ ತಿಂಗಳಲ್ಲಿ ಇರ್ಬೋದು, ಇಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರೆದಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆ ಕಟ್ಟಡ, ಯಾಕಂದರೆ ನಗರ ಪ್ರದೇಶದಲ್ಲಿ ನೀವು ನಗರದಲ್ಲಿ ನೋಡಿದರೆ ಎಲ್ಲ ಸಮುದಾಯ ಭವನಗಳು, ಎಲ್ಲ ಜಾತಿ ಜನಾಂಗದ ಸಮುದಾಯ ಭವನಗಳು, ವಾಲ್ಮೀಕಿ ಭವನ ಇರ್ಬೋದು, ಜಗಜೀವನ್ ರಾಮ ಭವನ ಇರ್ಬೋದು, ಯಾದವ ಭವನ ಇರ್ಬೋದು, ಕನಕ ಭವನ ಇರ್ಬೋದು, ಲಂಬಾಣಿ ಭವನ ಇರ್ಬೋದು, ಭೂವಿ ಭವನ ಇರ್ಬೋದು, ಇವೆಲ್ಲ ಭವನಗಳು 6 ಭವನಗಳು ಅದನ್ನು ಈಗಾಗಲೇ ಹೊಸದಾಗಿ ಶಂಕುಸ್ಥಾಪನೆಗೆ, ಅದರ ಜೊತೆಗೆ ಮಿನಿ ವಿಧಾನಸೌಧ ಸ್ಕೂಲು, ಜೊತೆಗೆ BMJH ಸ್ಕೂಲು, ಡಿಗ್ರಿ ಕಾಲೇಜು, ಇವೆಲ್ಲ ಅವನ್ನು ಕೂಡ ಅದ್ರ ಜೊತೆಗೆ ಉದ್ಘಾಟನೆಗೋಸ್ಕರ ಅದು ನಿಮ್ಮ ಸಾಣಿಕೆರೆ ಒಂದು ಹಾಸ್ಪಿಟ್ಲ್ ಕೂಡ ಸೇರಿದೆ. ಅದರ ಜೊತೆಗೆ ಸಾಣಿಕೆರೆನಲ್ಲಿ ಏನು ನಮಗೆ SC ಕಾಲೋನಿನಲ್ಲಿ ಹೋಗೋಂಥ ಒಂದು ವ್ಯವಸ್ಥೆ, ರಸ್ತೆಗೆ ಆ ಚರಂಡಿ ವ್ಯವಸ್ಥೆ ಏನಿದೆ ಅದನ್ನು ಈಗಾಗಲೇ ಮಂಜೂರಾಗಿದೆ, 30 ಲಕ್ಷ ಮಂಜೂರಾಗಿದೆ. ಹಾಗೆ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ 6 ಮರ ಕಡಿಬೇಕು, ಅದಕ್ಕೆ ಅಡ್ಡ ಬರ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಕಾಯ್ತಾ ಇದ್ದಾರೆ. ಅದನ್ನು ಮಾಡಿದಾಗ ಅದು ಚರಂಡಿ ಕೆಳಗಡೆ ಚರಂಡಿ ಆಗುತ್ತೆ, ಮೇಲೆ ರಸ್ತೆ ಕೂಡ ಆಗಂತ ವ್ಯವಸ್ಥೆ ಆಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.